ಗುರುಜಿ ಖಂಡಿತವಾಗ್ಲೂ ನಾವೆಲ್ಲ ಮಾನವರು ಮಾಯೆಯ ಮಡಿಲಲ್ಲೇ ಇರ್ತೀವಿ ಅಂತಾನೆ ಹೇಳ್ಬಹುದು. ಮಾತುಕತೆ ಮುಂದುವರಿಸೋಣವೇ? ಖಂಡಿತ. ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಗುರುವಾರ ಅಂತ ಹೇಳಿದ್ವಿ. ನಿಮಗೆ ಒಂದು ಆಶ್ಚರ್ಯವಾದ ಸಂಗತಿ, ಈ ಗುರುವಾರದಲ್ಲಿ ಗುರು ದರ್ಶನ ಮಾಡಿಸ್ತೀನಿ. ಯಾವ ರೀತಿ ಗುರು ದರ್ಶನ? ನಾವು ಸಕಲ ಗುರುಗಳಲ್ಲಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿ ಪ್ರಥಮ ಗುರು, ಅಂದರೆ ಭೂಮಿಯಲ್ಲಿ ಜಗದ್ಗುರು ಆಗಿರ್ತಕ್ಕಂಥ ಒಂದು ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಇನ್ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಈ ಪರಮೇಶ್ವರ ಭೂಲೋಕಕ್ಕೆ ಬಂದಾಗ ಮೊದಲು ಗುರುತತ್ವವನ್ನು ತಂದ. ಆಗ ಈ ಒಂದು ಜಗತ್ತಲ್ಲಿ ಚತುರ್ವೇದಗಳನ್ನು, ಧರ್ಮ, ಅರ್ಥ, ಕಾಮ, ವೇದ, ಧರ್ಮಾರ್ಥ ಕಾಮ ಮೋಕ್ಷವನ್ನು ಕೊನೆಯದಾಗಿಟ್ಟ. ಅದಕ್ಕೆ ಮಹಾವಿಷ್ಣು ಕೂಡ ಮಾಯೆಯಲ್ಲಿ ಮೋಕ್ಷವನ್ನು ಕೊನೆಯದಾಗಿಡ್ತಾನೆ. ಈ ಧರ್ಮ, ಅರ್ಥ, ಕಾಮ ಅನ್ನೋದು ಮೂರು ವಿಧವಾಗಿರ್ತಾನೆ, ಮೋಕ್ಷ ಅನ್ನೋದು ಕೊನೆಯದಾಗಿಟ್ಟಿರ್ತಾನೆ. ಜ್ಞಾನ ಯಾರು ತುಂಬ ಸಂಪಾದನೆ ಮಾಡ್ತಾರೋ ಆವತ್ತಿನ ದಿವಸ ಅವನಿಗೆ ಗುರು ಅನುಗ್ರಹ ಕೊಡ್ತಾನೆ. ಅದಕ್ಕೋಸ್ಕರ ಆವಾಗ ಹಾವು ಕೂಡ ಅವನಿಗೆ ವಿಷ್ಣುಗೆ ಆಲಿಂಗನ ಮಾಡ್ಕೊಂಡಿರೋದು ಬರೀ 3.5 ಮಾತ್ರ. ಆ ವರೆ ಅರ್ಧ ಆಗಿರ್ತಕ್ಕಂಥ ಜೀವನ ಜ್ಞಾನ ಮುದ್ರೆ, ಅದಕ್ಕೆ ಜ್ಞಾನ ಚಂದ್ರ ಮುದ್ರೆ. ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ, ಇಡೀ ಜಗತ್ತಲ್ಲಿ ಕೃಷ್ಣಂ ಒಂದೇ ಜಗದ್ಗುರು ಅಂದಾಗ ಆಕಾಶಂ ಪತಿದೋಯಿ ಮೆತ್ತಾಗಚ್ಚಾಗ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಕೇಶವಂ ಅಂದರೆ ಸಾವಿಲ್ಲದವನು ಅಂತ. ಕೇಶವ ಅಂದರೆ ಕೃಷ್ಣ ಅಲ್ಲ, ಸಾವಿಲ್ಲದವನು ಭಗವಂತ. ನಿಜವಾಗ್ಲೂ ಇಂಥ ಒಂದು ಜಗತ್ತಲ್ಲಿ ಅಂಥ ಒಂದು ಜ್ಞಾನ ಮುದ್ರೆಯನ್ನು, ಚಿನ್ಮುದ್ರೆಯನ್ನು ಇಟ್ಕೊಂಡಿರೋ ಗುರುಗಳು ನೋಡಿ. ಎಷ್ಟು ಜನ ಜ್ಞಾನ ಮುದ್ರೆ ಇಟ್ಕೊಂಡಿದ್ದಾರೆ. ಆದಿಶಂಕರಾಚಾರ್ಯರು ಭೂಲೋಕಕ್ಕೆ ನಿಜವಾದ ಕಲಿಯುಗ ಪುರುಷನಾಗಿ ಅವರು ಅವತರಿಸಿದ್ರು. ಶಂಕರಾಯ ಶಂಕರಶ್ಚ ಹೃದಯಂ ಶಿವ. ಶಿವನಿಗೆ ಸಾಟಿ ಇಲ್ಲದವನು ಶಂಕರಾಚಾರ್ಯರು. ಶಂಕರಾಚಾರ್ಯರೇ ಸ್ವಯಂ ಶಿವ ಅಂತ. ಆವಾಗ ಭೂಲೋಕಕ್ಕೆ ಬಂದಾಗ ಅವರನ್ನ ಗುರುತತ್ವದಲ್ಲಿ ಸ್ಮರಣೆ ಮಾಡ್ಕೊಂಡ್ವಿ. ಆಗ 4 ದಿಕ್ಕಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ರಕ್ಷಣಾ ಕವಚವನ್ನು ಇಟ್ಟರು. ಈ ರಕ್ಷಣಾ ಕವಚವನ್ನು ಇಟ್ಟಿರತಕ್ಕಂಥ ಆದಿಶಂಕರಾಚಾರ್ಯರ ಮೂಲ ಚರಿತ್ರೆಯನ್ನು ನಾವು ಗುರು ಹಿರಿಮೆಯಲ್ಲಿ ಹಾಡಬೇಕು. ಅದಕ್ಕೆ ಆ ರೀತಿಯಾಗಿ ಜ್ಞಾನಚಿನ್ಮುದ್ರೆಯನ್ನು ಹಿಡ್ಕೊಂಡ್ರು. ಅದಾದ ಮೇಲೆ ವಸಂತೋತ್ಸವವನ್ನು ಆಚರಿಸಿದ್ರು. ವಸಂತೋತ್ಸವವನ್ನು ಯಾರು ಆಚರಿಸಿದ್ರು? ಶ್ರೀಧರ ಸ್ವಾಮಿಗಳು. ಜ್ಞಾನಚಿನ್ಮುದ್ರೆಯನ್ನು ಹಿಡ್ಕೊಂಡ್ರು, ರಾಹು ತತ್ವವನ್ನು ಕೊಟ್ಟರು. ಅದಕ್ಕೆ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿ, ಆ ನಿರ್ಮಲವಾದ ಮನಸ್ಸನ್ನು ಇಟ್ಕೊಂಡ್ರು. ಯಾರದು? ಸಾಕ್ಷಾತ್ ಶ್ರೀಧರ ಸ್ವಾಮಿಗಳು. ಅದಕ್ಕೆ ಆ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾನಂದ ವಸಿಷ್ಠಕಂ ಶ್ರೀಮನ್ನಾರಾಯಣ ಮಂದೇ ರಾಮದಾಸಂಚಕ ಶ್ರೀಧಂ. ಆ ರಾಮದಾಸನಾಗಿರ್ತಕ್ಕಂಥ, ರಾಮದಾಸರ ಬಂಟನಾಗಿರ್ತಕ್ಕಂಥ ಆಂಜನೇಯ ಹೇಗಿದಾನೋ ಹಾಗೆ ಜ್ಞಾನ ಚಿನ್ಮುದ್ರೆ ಇಟ್ಕೊಂಡ್ರು ಶ್ರೀಧರ ಸ್ವಾಮಿಗಳು. ಹಾಗೆ ಇದ್ರು ರಾಹು ತತ್ವದ ಗುರು. ಗುರುನಾನಕ್ ಕೂತ್ಕೊಂಡಿದ್ರು, ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ರು ಆ ಜ್ಞಾನ ಚಿನ್ಮುದ್ರೆ ಇಟ್ಕೊಂಡು. ಅವರು ವಾಯುಗುರು ಅಂತ ಕೇಳಿದ್ರು. ವಾಯುಗುರು ಅಂದರೆ ನಿನ್ನ ಕಷ್ಟ ನನ್ನದು ಅಂತ. ಸರ್ವದಾ ನಿನ್ನ ಕಷ್ಟವೆಲ್ಲ ನಾನು ತಗೊತೀನಿ, ನಾನು ಯಾವತ್ತು ಸುಖವನ್ನು ಬಯಸ್ತೀನಿ, ಜೀವನ ಎಲ್ಲ ನಿನಗೆ ಸುಖವಾಗಿರಲಿ ಅಂಥೇಳಿ ಜ್ಞಾನ ಚಿನ್ಮುದ್ರೆಯನ್ನು ಇಟ್ಕೊಂಡ್ರು ವಾಯುಗುರು. ಅದಕ್ಕೋಸ್ಕರ ಅವರು ಅಂಥ ಒಂದು ಧರ್ಮ ಸಂಬಂಧದಲ್ಲಿ ಎಲ್ಲ ಧರ್ಮವೂ ಒಂದೇ ಅನ್ನೋ ಭಾಗ್ಯದಲ್ಲಿ ನಾವು ನಮಸ್ಕರಿಸ್ತಾ ಹೋದ್ವಿ. ಇದಾದ ಮೇಲೆ ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಯುಗ ಯುಗದಲ್ಲೂ ಸಂಭವಿಸ್ತಾ ಇರ್ತೀನಿ ನಾನು. ಪುನರಪಿ ಜನನಂ ಪುನರಪಿ ಮರಣಂ, ಬರ್ತಾ ಇರ್ತೀನಿ. ಜೀವನ ಹೇಗೆ ಹೋಗ್ತಾ ಇರುತ್ತೋ ವಾಪಸ್ಸು ಮತ್ತೆ ಪುನರ್ಜನ್ಮ. ಆ ಪುನರ್ಜನ್ಮದಲ್ಲಿ ನಾನು ಬೇರೆ ಬೇರೆ ಗುರು ರೂಪದಲ್ಲಿ ಕೃಷ್ಣಂ ಒಂದೇ ಸಗದ್ಗುರು, ಅಂದರೆ ಸರ್ವದಾ ನಾನು ಗುರುವಾಗಿ ನಿನಗೆ ಬರ್ತಾ ಇರ್ತೀನಿ. ಯಾವಾಗ ಬರ್ತಾನೆ, ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಾಗಲ್ಲ. ಅದಕ್ಕೆ ತಾಯಾಗಿ ಬಂದಾಗ ಮೊದಲನೇ ಗುರು ಮಕ್ಕಳು ಸರಿಯಾಗಿ ಪಾಠ ಕಲಿಬೇಕು. ತಂದೆಯಾಗಿ ಬಂದಾಗ ಪಾಠವನ್ನು ಕಲಿಯದೇ ಇದ್ದರೆ ಜೀವನದಲ್ಲಿ ಅವನು ಆರ್ಥಿಕ ಪರಿಸ್ಥಿತಿ ಸರಿ ಹೋಗಲ್ಲ. ನಿಜವಾದ ಪಾಠವನ್ನು ಹೇಳ್ಕೊಡೋ ಗುರು ಬಂದಾಗ ಸದ್ಮಾರ್ಗದಲ್ಲಿ ನಡೀದೇ ಇದ್ರಾಗ ಜೀವನಾಪೂರ್ತಿ ಕೆಟ್ಟೋಗುತ್ತೆ. ಅದೇ ರೀತಿ ಜೀವನದಲ್ಲಿ ಲೌಕಿಕವನ್ನು ಬಿಟ್ಟು ಧರ್ಮ ಮಾರ್ಗಕ್ಕೆ ಮೋಕ್ಷದತೆಗೆ ಹೋಗುವಾಗ ಒಂದು ಗುರು ಸಿಗ್ತಾನೆ, ಅವನು ಲೋಪಾಮುದ್ರ. ಅದಕ್ಕೆ ಆ ಲೋಪಾಮುದ್ರ ಅನ್ನೋರು ಯಾರು? ಜಗನ್ಮಾತೆ ಅಲ್ವೇ. ಆ ಲೋಪಾಮುದ್ರದಲ್ಲಿ ನಾವುಗಳು ಏನಂತ ಹೇಳ್ತಾಳೆ ಅಂದರೆ ಲಲಿತಾ ತ್ರಿಪುರ ಸುಂದರಿ ಪಾದಕಿಯನ್ನು ತೊಳಿತಾಳಂತೆ. ಆ ಲೋಪಾಮುದ್ರ ಅಗಸ್ತ್ಯೇಶ್ವರನ ಹೆಂಡತಿ ಆದರೂ ಜಗತ್ತಲ್ಲಿ ಮಾಯೆಯಾಗಿರ್ತಾಳಂತೆ ಆ ಲೋಪಾಮುದ್ರ. ಅದಕ್ಕೆ ತಾಯಿ ಲಲಿತಾ ತ್ರಿಪುರ ಸುಂದರಿನೋ ಎಲ್ಲ ಹೆಂಗಸರಿಗಿಂತ ಜಗನ್ಮಾತೆ ಸೃಷ್ಟಿಯಲ್ಲಿ ಅವಳೇ ಸ್ವತಃ ಬಾಲಾ ತ್ರಿಪುರ ಸುಂದರಿ. ಬಾಲಕಿಯಾಗಿ ಬರ್ತಾಳಂತೆ. ಯಾವಾಗ ಬರ್ತಾಳೆ ಬಾಲಕಿಯಾಗಿ ಅಂದರೆ ಹೆಣ್ಣು ತಾಯಿಗೆ ಒಂದು ಮಗು ಆದಾಗ ಆ ಬಾಲಕಿ ರೂಪದಲ್ಲಿ ಬರ್ತಾಳೆ, ಗುರುತತ್ವವನ್ನು ಬೋಧಿಸ್ತಾಳೆ. ಆ ಬೋಧನೆ ಹೇಗೆ ಎತ್ತ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಹೇಳ್ತೀನಿ ಕೇಳಿ. ಬಾಲಾ ತ್ರಿಪುರ ಸುಂದರಿ ಓಂ ಐಂ ಕ್ಲೀಂ ಸೌಹು ಅಂದರೆ ಓಂ ಅಂತಕ್ಕಂಥದ್ದು ಏಕಾಕ್ಷರಂ ಬ್ರಹ್ಮ. ಅದು ಜಗತ್ತಲ್ಲಿ ಅಳಿದೇ ಇರತಕ್ಕಂಥ, ಅಂದರೆ ಯಾವತ್ತೂ ಸೃಷ್ಟಿ ಆಗಿದ್ದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ. ಓಂ. ಐಂ ಅಂದರೆ ನಾನು ಅಂತ, ನಾನತ್ವ ಅಂತ. ಜಗತ್ತಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಅನ್ನೋದು. ಕ್ಲೀಂ ಅಂದರೆ ಈ ಶರೀರ ಜರ್ಜರಿಭೂತ, ಅಂದರೆ ಯಾವತ್ತಿದ್ರೂ ಈ ಶರೀರವನ್ನು ಉಪಯೋಗಿಸ್ಕೊಳ್ಳೋದು, ಅಂದರೆ ಯೂಸ್ ಮೆಟೀರಿಯಲ್, ಅಂದರೆ ಬಟಿ ಮೆಟೀರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಜೀವನ.
ಅದಾದ ಮೇಲೆ ಸೌಹು ಮತ್ತೆ ಚರಣ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಅಂದರೆ ನಾವುಗಳು ಮತ್ತೆ ಕೈಲಾಸವನ್ನು ಸೇರೋದು ಅಥವಾ ವೈಕುಂಠವನ್ನು ಸೇರೋದು, ಬ್ರಹ್ಮಲೋಕವನ್ನು ಸೇರೋದು ನಿಗೂಢ. ಅದೇ ಲೋಪಾಮುದ್ಧ ಮೀಮ. ಅದಕ್ಕೆ ಅವಳೇನು ಹೇಳ್ತಾಳೆ, ಓಂ ಐಂ ಕ್ಲೀಂ ಸೌಹು, ಸೌಹು ಕ್ಲೀಂ ಐಂ ಅಂತ ಪುನರ್ಜನ್ಮವನ್ನು ಮತ್ತೆ ತಗೊಂಡಾಗ ಅದೇ ಬಾಲಾಮಂತ್ರ. ಇಂತಹ ಒಂದು ಬಾಲಾಮಂತ್ರ ಲಲಿತಾ ತ್ರಿಪುರ ಸುಂದರಿ ನಾಲಿಗೆಯಲ್ಲಿ ಕೂತಿದ್ದಾಗ ಏಕಾಕ್ಷಂ ಬ್ರಹ್ಮ ಅಂದರೆ ಓಂಕಾರವನ್ನು ಯಾರು ನುಡಿತಾನೋ, ಯಾವ ವ್ಯಕ್ತಿ ನಿಸ್ವಾರ್ಥೆಯಿಂದ ಪ್ರತಿಯೊಂದು ಕೊಡ್ತಾನೋ ಅವನೇ ನಿಜವಾದ ಗುರು. ಅದಕ್ಕೆ ಸದ್ಮಾರ್ಗದಲ್ಲಿ ಸದ್ಗುರುಗಳನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾದ್ರೆ ಹಿಮಾಲಯದಿಂದ ಕಾಶ್ಮೀರದಿಂದ ಎಲ್ಲ ನೋಡ್ಕೊತ ಕನ್ಯಾಕುಮಾರಿವರೆಗೂ ಬಂದರೆ ಭಾರತ ದೇಶ ಬಹಳ ಧನ್ಯ. ನಾವೆಲ್ಲ ಇಂಥ ಒಂದು ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕ. ಯಾಕೆಂದರೆ ಎಲ್ಲರೂ ಸದ್ಗುರುಗಳೇ. ಎಷ್ಟೋ ಜನ ಮಹನೀಯರು ಒಬ್ರಿಗಿಂತ ಒಬ್ಬರು ದೊಡ್ಡ ಗುರು. ಅದಕ್ಕೆ ಹೇಳ್ತಾರೆ 108 ಜನ ಗುರುಗಳನ್ನು ನಂಬಿ ಬೇಕಾಗಿಲ್ಲ, ಎಲ್ಲರನ್ನೂ ಗೌರವಿಸಿ ಆಧರಿಸಿ, ಆದರೆ ಒಬ್ಬನ್ನ ಭದ್ರವಾಗಿ ಹಿಡ್ಕೋಬೇಕು. ಎಷ್ಟೇ ಜನ 108 ಜನ ಇರಲಿ ಗುರುಗಳು, ಎಲ್ಲರನ್ನೂ ಭಾಳ ಚೆನ್ನಾಗಿದ್ದೀರಾ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ, ಏನೇನು ಬೇಕೋ ಎಲ್ಲ ಧರ್ಮಗಳನ್ನು ಪಾಲಿಸಿ ಮಾಡಿಸ್ಕೊಳ್ಳಿ, ಆದರೆ ಒಬ್ಬನ್ನ ನಂಬಿ. ಯಾಕೆಂದರೆ ಇವನು ಮಾಡ್ತಾನೆ ಅಂತ ಅವ್ನು ಬಿಟ್ಬಿಡ್ತಾನೆ, ಅವ್ನು ಮಾಡ್ತಾನೆ ಇನ್ನೊಂದು ಬಿಟ್ಬಿಡ್ತಾನೆ. ಹಾಗೆ ನಿಮ್ಮ ನಂಬಿಕೆ ಅಪಾರವಾಗ ಅಚಂಚಲವಾಗಿದ್ದರೆ ಚರಲಕ್ಷ್ಮಿ ಸ್ಥಿರವಾಸ, ಸ್ಥಿರವಾಗಿರ್ಬೇಕು ನಿಮ್ಮ ಲಕ್ಷ್ಮಿ. ನಿಮ್ಮ ಲಕ್ಷ್ಯವನ್ನು ಸಾಧಿಸೋ ಲಕ್ಷ್ಮಿ ಸ್ಥಿರವಾಗಿರ್ಬೇಕು. ಏನು ನಿಮ್ಮ ಲಕ್ಷ್ಯ? ಗುರುಮಾರ್ಗ. ಅಂಥ ಒಂದು ಗುರುಮಾರ್ಗ ಇವತ್ತಿನ ದಿವಸ ಕಾಯಕವೇ ಕೈಲಾಸ ಅಂತ ನೀವು ಕೂತೀರಿ. ಬಾಲಾ ತ್ರಿಪುರ ಸುಂದರಿ ಮಂತ್ರ ಹೇಳ್ಕೊಟ್ಟಿರ್ತಕ್ಕಂಥ ವಿಶೇಷದಲ್ಲಿ ಇವತ್ತಿನಿಂದ ಆ ಗುರುಮಾರ್ಗ ಬಾಲ್ಯದಿಂದ ಪ್ರಾರಂಭಿಸ್ತೀನಿ. ಮಕ್ಕಳಿಗೆ ಗುರುಪಾಠವನ್ನು ಹೇಳ್ಕೊಡ್ತೀನಿ.